ಅದಕ್ಕಿಂತ ಮುಂಚೆ ಫಾರ್ವರ್ಡ್ ಬ್ಲಾಕ್ ಅನ್ನುವಂತ ಸಂಘವನ್ನು ಕಾಂಗ್ರೆಸ್ ಒಳಗಡೆ ಕಟ್ಕೊಂಡು ಪ್ರಯತ್ನ ಮಾಡ್ತಾರೆ, ಎಡವಾದಿಗಳನ್ನ ಬಲವಾದಿಗಳನ್ನ ಎಲ್ಲರನ್ನು ಸೇರಿಸಲಿಕ್ಕೆ. ಅದು ಯಶಸ್ವಿ ಆಗಲಾರ್ದೋಣ. ಅವರು ಅನಿವಾರ್ಯವಾಗಿ ನಮ್ಮ ದೇಶವನ್ನು ಬಿಟ್ಟು ಯುರೋಪ್ಗೆ ಹೋಗ್ತಾರೆ, ಜರ್ಮನಿಗೆ ಹೋಗ್ತಾರೆ, ಜಪಾನ್ಗೆ ಹೋಗ್ತಾರೆ. ಅಲ್ಲಿ INA ಸೈನ್ಯವನ್ನ ಕಟ್ಟಿ ರಾಸ್ ಬಿಹಾರ್ ಬೋಸ್ ಅಂತ ಇನ್ನೊಬ್ಬ ಕ್ರಾಂತಿಕಾರಿ ಅವರು ಇವರಿಗೆ ಅಧ್ಯಕ್ಷ ಸ್ಥಾನ ವಹಿಸ್ತಾರೆ. INA ಸೈನ್ಯ, ಇಂಡಿಯನ್ ನ್ಯಾಷನಲ್ ಆರ್ಮಿ. ಅಲ್ಲಿಂದ ಅವರು ಭಾರತದ ಮೇಲೆ ದಂಡೆತ್ತಿ ಬರ್ತಾರೆ. ಬಂದು ಅಂಡಮಾನ್ ಮತ್ತು ನಿಕೋಬಾರ್ 2 ದ್ವೀಪಗಳನ್ನ ಸ್ವತಂತ್ರವನ್ನ ಘೋಷಣೆ ಮಾಡಿ ಅಲ್ಲಿ ಭಾರತದ ಧ್ವಜವನ್ನು ಕೂಡ ಹಾರಿಸ್ತಾರೆ. ತದನಂತರ ಪೂರ್ವ ಏಷ್ಯಾದಿಂದ ವಾಪಸ್ ಬ್ರಿಟಿಷ್ ಮೇಲೆ ದಂಡೆತ್ತಿ ಬರುವಾಗ ಇಂಪಾಲ್ ನಲ್ಲಿ ಅಲ್ಲಿರುವಂತಹ ಭೀಕರ ಮಳೆ ಮತ್ತು ಜಪಾನ್ ಸರ್ಕಾರ ಸಹಾಯ ಸಹಕಾರವನ್ನು ನಿಲ್ಲಿಸಿಬಿಡ್ತದೆ INA ಗೆ, ಇಂಡಿಯನ್ ನ್ಯಾಷನಲ್ ಆರ್ಮಿಗೆ. ಅವಾಗ ಆ ಸೈನಿಕರು ಹೋರಾಟ ಎಂತ ಹೋರಾಟ ಮಾಡಿದ್ರೆ ಅಂದ್ರೆ, ಆಹಾರ ಸಿಗದೇ ಇದ್ದಾಗ ಸುಮಾರು 15 ದಿವಸದವರೆಗೆ ಹುಲ್ಲು ತಿಂದು ಬಿಟ್ಟು ರಣರಂಗದಲ್ಲಿ ಹೋರಾಡಿ ಪ್ರಾಣವನ್ನು ಕೊಟ್ಟಿದ್ದಾರೆ INA ಸೈನಿಕರು, ಇಂಡಿಯನ್ ನ್ಯಾಷನಲ್ ಆರ್ಮಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸೈನ್ಯದಲ್ಲಿ. ಹೆಣ್ಮಕ್ಳು, ಯಾವ ಕಾಲದಲ್ಲಿ ಹೆಣ್ಮಕ್ಳು ಮನೆಯಿಂದ ಹೊರಡೆ ಬರಲಾರಂತ ಸಂದರ್ಭದಲ್ಲಿ ನೇತಾಜಿಯವರು ಮಹಿಳೆಯರದೊಂದು ಸೈನ್ಯ ಕಟ್ಟಿದರು, ಝಾನ್ಸಿ ರಾಣಿ ರೆಜಿಮೆಂಟ್ ಅಂತೇಳಿ. ಝಾನ್ಸಿ ಲಕ್ಷ್ಮೀಬಾಯಿ ಅವರ ನೇತೃತ್ವದಲ್ಲಿ ಅವರಿಗೆ ಕೋವಿಡ್ ಹಿಡ್ಕೊಂಡು ಫೈಟ್ ಮಾಡುವಂತ ತರಬೇತಿನ ಕೊಟ್ಟರು. ಆ ಹೋರಾಟದ ಪ್ರತಿಫಲವಾಗಿ ಬ್ರಿಟಿಷರ್ ನಮ್ಮ ದೇಶ ಬಿಟ್ಟು ಹೋಗಲೇಬೇಕಾಯಿತು. ಅವರಿಗೆ ಗೊತ್ತಾಯ್ತು, ಇನ್ನು ನಾವು ಮುಂದುವರೆದರೆ ಈ ದೇಶದಲ್ಲಿ ಕ್ರಾಂತಿ ಆಗ್ತದೆ, ಕ್ರಾಂತಿ ಆದರೆ ದುಡಿಯೋಜನೆಯಲ್ಲಿ ಅಧಿಕಾರಕ್ಕೆ ಬರ್ತಾರೆ ಅನ್ನುವಂಥ ಭಯದಿಂದ ಮೌಂಟ್ ಬ್ಯಾಟನ್ ಒಪ್ಪಂದ ಮಾಡಿಕೊಂಡು ರಾತ್ರೋರಾತ್ರಿ ಇಂಡಿಯಾ ಮತ್ತು ಪಾಕಿಸ್ತಾನ 2 ಬೇರೆ ಮಾಡಿ ಸಪರೇಟ್ ಸ್ವಾತಂತ್ರ್ಯವನ್ನು ಕೊಟ್ಟು ಹೋದರು. ಆದ್ರೆ ಇವತ್ತ ಈ ಇಬ್ಬರು ನಾಯಕರೇನಿದ್ರು, ಒಂದ್ ಕಡೆ ನೇತಾಜಿ ನಾಯಕತ್ವ, ಇನ್ನೊಂದು ಕಡೆ ಗಾಂಧೀಜಿಯವರ ನಾಯಕತ್ವ, ಇವರಿಬ್ಬರಲ್ಲಿ ಒಬ್ಬರಿಗೆ ಇನ್ನೊಬ್ಬರಿಗೆ ಬಹಳ ಗೌರವ ಇದೆ. ಫಾದರ್ ಆಫ್ ದಿ ನೇಷನ್ ಅಂತ ಕರೆದಿರೋದೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿಯವರು. ಆದ್ರೆ ಅವರ ರಾಜಕೀಯ ನಿಲುವು ಬಗ್ಗೆ